ಪ್ರಬಲ ಪ್ರತಾಪಂ ಜಲಯಗ್ನಿ ಜ್ವಾಲಯ ಬಗಿಸುತ್ತಿಪ್ಪ ಭುವನೈಕ ಭೀಕರನಾದ ಎನ್ನಿಂದ ಸಂರಕ್ಷಣೆಯ ಗಂಧರ್ವ ಸುಪರ್ವ ಸಿದ್ಧರ ಕುಲ ಭೇದಿಸುತ್ತಲಿದ್ದಗಳ ಜನಗದಾರು ಸರಿಸಾಟಿ ಮೂರು ಲೋಕದಲ್ಲಿ ಈ ನನ್ನ ವೈಭವಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಶೂರನು ಈ ಚತುರ್ದಶ ಭುವನದಲ್ಲಿ ಅವನವನಿರುವನು. ಗುರುಕುಲ ಸಿಂಹಾಸನದಿ ಚಲನು ಇಳದೆ ಸೌಜದಿಗೆ ಕೈಕದರ ಎನಿಸಿ ಬಾಳುತ್ತದೆ. ಗುರುಕುಲ ಸಿಂಹಾಸನದಿ ಚಲನ ಇಳದೆ ಸೌಜದಿಗೆ ಕೈಕದರ ಎನಿಸಿ ಬಾಳು ಇರುವರೆಗೆ ನನಗೆ ಸರಿಸೋ ಇರುವರ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ಒದೆಸಲು ಬಿಡುವನು. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ಒದೆಸಲು ಬಿಡುವನು. ಭಾವಶಕುನಿ ಸಲಹೆ ನೀಡದಿರುವನು. ಚಿತ್ರಕರ್ಮ ಶತ್ರುಗಳನ್ನು ಬಿಡುವನು. ಭಾವಶಕುನಿ ಸಲಹೆ ನೀಡದಿರುವನು. ಚಿತ್ರಕರ್ಣ ಶತ್ರುಗಳನ್ನು ಬಿಡುವನು. ಅನುಜ ದುಶ್ಯಾಸನವರನ್ನು ವಧಿಸಿರುವನು. ಅನುಜ ದುಶ್ಯಾಸನವರನ್ನು ವಧಿಸದಿರುವನು. ಹೀಗಿರುವಲ್ಲಿ ಇರುವರೆಗೆ ನನಗೆ ಸರಿಸೋ ಇರುವರೆಗೆ ಇರುವರೆಗೆ ನನಗೆ ಸರಿಸೋ ಇರುವರೆಗೆ ಗುರುಕುಲ ಸಿಂಹಾಸನದಿ ಚಲವ ಇರದೆ ಗೌರವಿಗೆ ಕೈಕದರ ಎನಿಸಿದವರು. ಗುರುಕುಲ ಸಿಂಹಾಸನದಿ ಚಲವ ಇರದೆ ಗೌರವಿಗೆ ಕೈಕದರ ಎನಿಸಿದವರು. ಸರಿಸೋ ಇರುವರೆಗೆ ನನಗೆ ಸರಿಸೋ ಇರುವರೆಗೆ. ಗುರುಗಳೇ, ಸಾಧಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ. ಆ ಪಾಂಡವರು ಜೋಜಾಡಿ ರಾಜ್ಯಕೋಶಾದಿಗಳನ್ನ ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡು ರಾಯಭಾರಿಯಾಗಿ ಕಳಿಸಿದವರಂತೆ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಧೈರ್ಯವನ್ನು ನೋಡಿದರ ಅವರೆಷ್ಟರ ಮಟ್ಟಿಗಿರುವುದು. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಯುದ್ಧ? ಯುದ್ಧ ಅವರಕ್ಕೆ ನಾನು ಸದಾ ಸಿದ್ಧ. ನಾನದರ ಸಲುವಾಗಿ ದೀಕ್ಷಾಬದ್ಧ. ಸಹಸ್ರಾರು ಯುದ್ಧ ಕೋವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನ ತೋರಿಸುವೆಯಾ ತಾತ? ನನ್ನ ಬಳಿ ಗುರು ಬಲರಾಮ ದೇವ ಸಹಿತ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೇನಾದರೂ ಬಡ ಪಾಂಡವರು ಸಿಕ್ಕಿದರೆ ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಕೊಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಆರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನ್ಯಾರು? ನಾನು ಮತ್ತು ನಮ್ಮ ಅಂಗರಾಜ ಕರುಣದಿಲ್ಲವೇ? ಬಲ ಬಲ ಸಹೋದರ,
ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಪುರುಷೋತ್ತಮರು ಬರುತ್ತಿರುವರು. ಆಹಾ, ಪುರುಷೋತ್ತಮರು ಬರುತ್ತಿರುವರೆ, ಬರಲಿ, ಬಹಳ ಸಂತೋಷ. ಪುರುಷೋತ್ತಮ ಪುರುಷೋತ್ತಮ ಏಯ್! ಅವನವರಿಗೆ ಪುರುಷೋತ್ತಮ, ಎಲ್ಲಿಯ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿಲ್ಲಿರುವಲ್ಲಿ ಆನಂದ ಗೋಪಾಲನು ಪುರುಷೋತ್ತಮನೇ. ಬಂದವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಒಟ್ಟುಗೊಣಕನುಸಾರವಾಗಿ ಈ ವಿದುರನ ದರಿದ್ರ ಮುರುಕ ಜೋಪಡಿಯನ್ನು ಆಶ್ರಯಿಸಿದಂತೆ ಚಚೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು. ದುರ್ಯೋಧನ, ಬಲವಂತರಾದ ನಿನಗೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ನೀನು ಅಧೀನನೋ? ರೋಗಿಗೆ ಅಪತ್ಯವಿಸಿದಂತೆ ಪಥ್ಯವು ಎಂದು ಉದಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿದೆ. ವಿದುರ, ಸಾಕು ಸಾಕು. ಒದರದಿರಲು ವಿದುರ ಸದಲತೆ, ಹುಡುಕಿ ಒದರದಿರಲು ವಿದುರ ಸದಲತೆ. ಒದರದಿರಲು ವಿದುರ ಸದಲತೆ, ಹುಡುಕಿ ಒದರದಿರಲು ವಿದುರ ಸದಲತೆ. ನೆಲದ ಸಭೆಯನ್ನು ನೆಟ್ಟು ಎರಿದ ಈ ಕೌರವನ, ನೆಲದ ಸಭೆಯನ್ನು ನೆಟ್ಟು ಎರಿದ ಈ ಕೌರವ ಕುಡಿದೆಯಾದರೆ ಹಿಡಿದುಕೊಳ್ಳುವೆ ಖಡ್ಗಗಳು. ಕುಡಿದೆಯಾದರೆ ಹಿಡಿದುಕೊಳ್ಳುವೆ ಖಡ್ಗಗಳು. ಒದರದಿರಲು ವಿದುರ ಸದಲತೆ, ಹುಡುಕಿ ಒದರದಿರಲು ವಿದುರ ಸದಲತೆ. ಚಂದ್ರ ತಪ್ಪನೆಯ ಮಗನೇನು ಪರದೇಶಿ, ಎಪ್ಪುಳೆಯ ಗರ್ಭವನ್ನು ಭೇದಿಸುವ ತರದೆ. ತಪ್ಪನೆಯ ಮಗನೇನು ಪರದೇಶಿ ಪರದೇಶಿ, ಎಪ್ಪುಳೆಯ ಗರ್ಭವನ್ನು ಭೇದಿಸುವ ತರದೆ. ಕರುವಳಿಗೆ ಪಾಂಡವರ ಪರವೈತೆ, ಚಲನಂದ ಮಲ್ಲವರು ಹೊರೆಯಬೇಕಂತೆ. ಕರುವಳಿಗೆ ಪಾಂಡವರ ಪರವೈತೆ, ಚಲನಂದ ಮಲ್ಲವರು ದೊರೆಯಬೇಕರಿಸಿ ಒದರದಿರಲು ವಿದುರ ಸದಲತೆ, ಹುಡುಕಿ ಒದರದಿರಲು ವಿದುರ ಸದಲತೆ. ನೆಲದ ಸಭೆಯನ್ನು ನೆಟ್ಟು ಜರಿದ ಈ ಕೌರವನ, ನೆಲದ ಸಭೆಯನ್ನು ನೆಟ್ಟು ಜರಿದ ಈ ಕೌರವ ನುಡಿದಯಾದರ ಹಿಡಿದುಕೊಳ್ಳಲು ಖಡ್ಗಗಳು. ನುಡಿದಯಾದರ ಹಿಡಿದುಕೊಳ್ಳಲು ಖಡ್ಗಗಳು. ಒದರದಿರಲು ವಿದುರ ಸದಲತೆ, ಹುಡುಕಿ ಒದರದಿರಲು ವಿದುರ ಸದಲತೆ. ಹುಡುಕಿ ಒದರದಿರಲು ವಿದುರ ಸದಲತೆ. ವಿದುರ ಸಹೋದರ, ಪೂಜ್ಯನು ಹಿರಿಯವನು ಎಂದು ಸಹನೆಯಿಂದ ಸುಮ್ಮನಿತ ಮಾತ್ರಕ್ಕೆ ಎದ್ದು ಮೇರಿ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಹೊರ ಕಳಿಸು. ಪುತ್ರ, ಆ ಮಂಡನಿಗೆ ಉಪದೇಶ ಮಾಡುವಷ್ಟು ಮಹಾಜ್ಞಾನಿಯೇನೋ ನೀನು? ಎಲ್ಲಾ ವಿಶ್ವ ಜಂತುವೆ ಅಪ್ಪಳಿಸಿಬಿಟ್ಟರು. ಈ ನಮ್ಮ ರಾಜಸಭೆಯು ನಿನಗೆ ಯೋಗ್ಯವಲ್ಲ. ಈಗಲೇ ರಾಜಸಭೆಯನ್ನು ಬಿಟ್ಟು ಹೊರಡು. ಹೊರಡು. ಬಲ ಬಲ ಸಹೋದರ. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಆಚೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ ನೀನು, ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಲೇಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರುದಾಡುವೆಯಲ್ಲ, ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ನಾನು ತಿಳಿದಿದ್ದೆನು. ಹೇಳುವೆನು ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಗೆ ಕೊಲ್ಲುವಾಗ ತಡೆಯಬೇಕೆಂದು ರಚಿಸಿಕೊಂಡಿದ್ದ ಬೆಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಇವರೇನಾದರೂ ಧನುರ್ಧಾರಿಯಾಗಿ ರಣಾಂಗಣದಲ್ಲಿ ನಿಂತಿದ್ದೇ ಹಾಗಿದ್ದರೆ ಇವರನ್ನು ಜಯಿಸುವ ವೀರರು ಯಾರೂ ಇರಲಿಲ್ಲ. ಕರ್ಣ, ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಹೆದರುವುದೇ?
ಈ ವಿದುರನು ಎಂದು ತಾನು ಬಿಲ್ಲನ್ನ ಹಿಡಿದು ಯುದ್ಧ ಮಾಡಿರುವನು, ಅಥವಾ ಇವನೊಂದಲ್ಪ ಬಿಲ್ಲಿನಿಂದ ನಮಗಾಗುವ ಸಹಾಯವಾದರೂ ಏನು ಮಿತ್ರ? ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಸಭಾಸದರೆಲ್ಲರೂ ಕೇಳಿರಿ. ಆ ಕೃಷ್ಣನು ಸಭೆಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಅವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದೀತು. ಎಚ್ಚರ! ಸಹೋದರ ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ತಿಳಿಸಿದ್ದನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಹಾಗಾದರೆ ಕೊಡು ಸಹೋದರ. ಏಕೆ ಅಣ್ಣ, ಏಕೆ? ಏಕೆಂದರೆ ಆ ದಿನ ನಾನು ದ್ವಾರಕೆಗೆ ಹೋದಾಗ ಹಗಲಿನಲ್ಲಿಯೇ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನ ಬಹಳವಾಗಿ ಕಾಯಿಸಿದ್ದನು. ಅದಕ್ಕಾಗಿಯೇ ಈ ಪ್ರತೀಕಾರ. ಹಾಗಾದರೆ ತೆಗೆದುಕೊಂಡು ಕೊಡು ಸಹೋದರ. ಆ ಕಪಟಿ ಕೃಷ್ಣನು ಬಂದಾಗ ನಾನಿದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಈ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮದ್ರೋಣಾದಿಗಳ ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದ ಹಾಗೆ ಕುಳಿತಿರುವನು. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯಿ. ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೆನಲ್ಲ ಭಾವ. ಕೃಷ್ಣ, ಅಟ್ಟಹಾಸದ ಮೆರವದಿಟ್ಟ ಶತ್ರುಗಳ
ಎದೆಮೆಟ್ಟಿ ನೆಗೆಯುವ ಒಟ್ಟುಗಾರ ಗಟ್ಟಿಗನನ್ನ ಕೊಂದ ಈ ರಣದುರಂದರ ಚಕ್ರವರ್ತಿ ಯಾಕಶ್ಚಿತ್ ನಿನ್ನಂತ ಒಬ್ಬ ಡಾಂಬಿಕನಿಗೆ ನಮಸ್ಕರಿಸುವವನು ನಾನಲ್ಲ. ನಾನು ಪ್ರತಿನಿತ್ಯವೂ ಭೂಮಾತೆಗೆ ನಮಸ್ಕರಿಸುತ್ತಿದ್ದನು, ಈಗಲೂ ಅಷ್ಟೇ ಭೂಮಾತೆಗೆ ನಮಸ್ಕರಿಸಿದನು, ನಿನಗಲ್ಲ. ಅದಿರಲಿ, ನೀನು ಯಾವ ಕಾರ್ಯವಾಗಿ ಬಂದಿರುವೆಯೋ? ದೂತನಾಗಿ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಾ ನಟನೆ ಮಾತ್ರ. ಬಂದಿದ್ದಾಯ್ತು, ಕುಳಿತುಕೋ ಪಾಂಡವರಾಯಬಾರಿ, ಕುಳಿತುಕೋ. ಕೃಷ್ಣ, ಸುಯೋಧನ, ನಿನಗೆ ಸ್ತ್ರೀಯರ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದೇನೋ, ಇದ್ದೇ ಇದೆ. ಆ ನಿನ್ನ ಗೋಪಿಕಾಂಗನೆಯರ ನರ್ತನವನ್ನ ನೋಡಿ ನೋಡಿ ಬೇಸತ್ತ ನೀನು ನಮ್ಮ ಅರಮನೆ ರಾಜನರ್ತಕಿಯರ ನರ್ತನವನ್ನ ನೋಡಿ ಆನಂದ ಪಡು, ತೃಪ್ತಿ ಪಡು. ಸಹೋದರ, ರಾಜ ನರ್ತಕಿಯರನ್ನು ಕರೆತಂದು ಕರುನಾಳು ಗುರು ಭೂಪರಾಜೇಶ್ವರ, ಕರುನಾಳು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರಾಧೀರ, ಕುರುವಂಶ ಕುಲ ತಿಲಕ ಕೌರವೇಶ್ವರಾಧೀರ, ಕರುನಾಳು ಪರಮಾತ ಭಯಂಕರ ರೂಪಮನೋಗರ ಚಾಪ ವಿದ್ಯೆಯ ಬಲ್ಲ ಕರುಣನ ಪರಮ ರಿಪು ಭಯಂಕರ ರೂಪಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ ಛಾಪ ವಿಜಯ ಬಲ್ಲ ಕರ್ಣನ ಸೋದರ ಮಾವನ ಇದದಿ ಚತುರ ನಿಮ್ಮ ಸೋದರ ಮಾವನ ಇದದಿ ಚತುರ ದೇವಿಯ ಪ್ರೇಮದ ಕುವರ ನಮ್ಮ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಲವ ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳು ಕುರುಬರ ಕುಲ ತಿಲಕ ಕೌರವೇಶ್ವರ ಕರುನಾಳು ರಾಜೇಶ್ವರ
ಬಲ ನರ್ತಕಿಯರೇ. ನೀಲವರ್ಣಧಾರೆ ಈ ಚೆಲುವ ನೀಲವರ್ಣಧಾರೆ ಈ ಚೆಲುವ ಕೊಳಲನಾ ಜಗದ ಜನದ ಮರುಳುಗಳಿಪ ಕೃಷ್ಣ ನಿನಗೆ ನಿನ್ನ ಮುದ್ದು ಪಾದಗಳಿಗೆ ನರ್ತಕಿಯರ ನಮನಗಳು ಕೃಷ್ಣ 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 ಈ ಕುರುಚಕ್ರೇಶ್ವರನ ಸ್ಥಾನದಲ್ಲಿ ಕೃಷ್ಣನ ಗುಣಗಾನ ಕೋಡಲು. ನರ್ತಕಿಯರೇ, ಶೂಲ ಕ್ಯಾರಿಸಿಬಿಟ್ಟನು. ಹೇಳಿ ಮತ್ತೊಮ್ಮೆ ಹೇಳಿ. ಅಪರಾಧ ಕ್ಷಮಿಸಿ ಕೃಷ್ಣ ಹೇಳಿ ಮತ್ತೊಮ್ಮೆ. ಅಪರಾಧವಾಯಿತು, ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ತಾಕೆ ದಿಬಿ ತಾಕೆ ಜುಣು ತಾಕೆ ದಿಬಿ ತಾಕೆ ಜುಣು ತಾಕೆ ದಿಬಿ ತಾಕೆ ಜುಣು ತಾನ್ 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 ತಾಕೆ ದಿಬಿ ತಾಕೆ ಜುಣು ತಾಕೆ ದಿಬಿ ತಾಕೆ ಜುಣು ತಾಕೆ ದಿಬಿ ತಾಕೆ ಜುಣು ತೈ 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 ಜುಣು ದಿಬಿ ತಾಕೆ ಜುಣು ದಿಬಿ ತಾಕೆ ಜುಣು ತಾನ್ 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 ತಾಕೆ ದಿಬಿ ತಾಕೆ ಜುಣು ದಿಬಿ ತಾಕೆ ಜುಣು ದಿಬಿ ತಾಕೆ ಜುಣು ತೈ 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 ತಾಕೆ ದಿಬಿ ತಾಕೆ ಜುಣು ತಾಕೆ ದಿಬಿ ತಾಕೆ ಜುಣು ತಾಕೆ ದಿಬಿ ತಾಕೆ ಜುಣು ತರಗಿಡ್ದ ತರಗಿಡ್ದ ತಾಕೆ ಜುಣು ತಾಕೆ ದಿಬಿ ತಾಕೆ ಜುಣು ತಾಕೆ ದಿಬಿ ತಾಕೆ ಜುಣು ತರಗಿಡ್ದ ತರಗಿಡ್ದ ತಾಕೆ ದಿಬಿ ತಾಕೆ ಜುಣು ತರಗಿಡ್ದ ತರಗಿಡ್ದ ತಾಕೆ ದಿಬಿ ತಾಕೆ ಜುಣು ತರಗಿಡ್ದ 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 ತರಗಿಡ್ದ
ಕೃಷ್ಣನಿಗಿವನು ಕೃಷ್ಣ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯಾಗದ ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯಾಗದ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಅಲ್ಲವೇ ಶಕುನಿ ಮಾವ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಕರುಣಾಳು 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 ರಾಜೇಶ್ವರ 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 ಅರೆ ನರ್ತಕಿಯರೇ, ಯಾರಲ್ಲಿ ಏನಪ್ಪಣಿ ಈ ನರ್ತಕರಿಗೆ ಸೂಕ್ತವಾದ ಬಹುಮಾನವನ್ನೇ ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು ಬಹುಮಾನವನ್ನೇ ಕೊಟ್ಟು ಕಳಿಸುತ್ತಾರೆ. ಸುಯೋಧನ ನರ್ತನವನ್ನು ನೋಡಿದಾಯ್ತಲ್ಲವೇ, ಆನಂದ ಪಟ್ಟಿದ್ದೋಯ್ತಲ್ಲವೇ, ಇನ್ನು ನೀನು ಬಂದ ಸಮಾಚಾರವೇನು ತಿಳಿಸಬಹುದು? ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಮುಖ್ಯವಾದ ವಿಚಾರ? ಈ ಕುರುಚಕ್ರೇಶ್ವರನಿಗೆ ಮುಖ್ಯವಾದ ವಿಚಾರ? ರಾಜ್ಯದ ವಿಚಾರವೊಂದನ್ನ ಬಿಟ್ಟು ಮತ್ತೇನಾದರೂ ಸಂತೋಷವಾಗಿಯೇ ನಡೆಸಿಕೊಡುವೆನು. ಸುಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ
ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿಯ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಈಗ ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯಾದ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನೀವು ಮಾಡಿದ ವಾಗ್ದಾನದಂತೆ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾದಲ್ಲಿ ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ, ಎಲ್ಲಕ್ಕಿಂತಲೂ ಮುಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ಅಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡುನಂದನರು ತಮಗೆ ಬರಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ, ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪಿತಾಮಹ, ರಾಷ್ಟ್ರಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವು ಆ ಸಲಹೆಗಳನ್ನು ಮನ್ನಿಸಿ ಮುಂದೆ ಅದರಂತೆ ನಡೆಯುವಿರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ನಾವು
ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ಪಿತಾಮಹ, ನೀವು ಆ ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಒಳ್ಳೆಯದು. ಇದು ನನ್ನ ಅಭಿಮತ. ಪಿತಾಮಹ, ಗುರುದೇವ, ಸುಯೋಧನ, ಗುರುದೇವ, ಶ್ರೀಕೃಷ್ಣನ ಸಂದೇಶವು, ಪಿತಾಮಹ ಭೀಷ್ಮರ ಉದ್ದೇಶವು, ನನ್ನ ಆದೇಶವೂ ಒಂದೇ ಆಗಿದೆ. ಇನ್ನಾದರೂ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸೌಖ್ಯದಿಂದ ಬಾಳು, ಇದೇ ನನ್ನ ಅಭಿಮತ. ಗುರುದೇವ. ಸುಯೋಧನ, ಯಾರದು? ಓಹೋ, ವಿದುರ ಚಿಕ್ಕಪ್ಪ. ನೀತಿ ವಚನ ಹೇಳುವುದರಲ್ಲಿ ನನಗೆ ನೀನು ಒಬ್ಬರು. ನಡೆಯಲಿ ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ಸುಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂಥವರಿಗೆ ಹಿತಭೋಷಣ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ಹೇಳುವನ್ನು ಕೇಳು. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ನೀನು ಯೌವನದ ಬಲದಿಂದ ಗರ್ವಿತನಾಗಿರುವಿ. ರಾಜ್ಯದ ಬಲದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನಾನು ಹೇಳುವ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವನು ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಪರಮಾತ್ಮರು ಹೇಳೋದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಆದರೆ ಒಂದು ಮಾತು, ಸಂಧಿಗೆ ಇದು ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾರು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ವಿದುರ, ಈ ನೀತಿಯನ್ನ ಪಾಂಡವರಿಗೆ ಹೇಳಲೇಕೆ? ಕೃಷ್ಣನಿಗಾಗಲಿ, ನೀನಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವೇ? ಆಗೋದರ ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಒಂದೇ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತ ಕಾರ್ಯವನ್ನ ಬಹು ಶ್ಲಾಘನೀಯವಾಗಿಯೇ ಮುಗಿಸಿಬಿಟ್ಟೆ. ಆದರೆ ಈ ನಿನ್ನ ಮೊರಳು ಮಾತಿಗೆ ಒಡಂಬಡುವ ಅಪ್ರಬುದ್ಧನಲ್ಲ ಈ ಛಲದಂಕಮಲ್ಲ. ಇದನ್ನ ಚೆನ್ನಾಗಿ ತಿಳಿದರು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಆ ನಿನ್ನ ಪಾಂಡವರಿಗೆ ಇದ್ದರೆ ನನ್ನೊಡನೆ ಯುದ್ಧ ಮಾಡಿ ಜಯಿಸಲೇ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹ, ಅಹಂಕಾರದ, ಏನಂದೆ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನವೇ? ಬಾಲೆ, ಚೆನ್ನಾಗಿಯೇ ಹೇಳಿದೆ. ಅದು ಆಗಲ್ಲ. ಕೇಳು ಕೃಷ್ಣ, ಈ ಕೌರವನನ್ನೇ ಸದ ಬರೆಯಬೇಕೆಂದನಲ್ಲವೇ
ಆ ನಿನ್ನ ಬಂಡ ಭೀಮ ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಿಯ ಮಿತ್ರ ಕರುಣನನ್ನ ಓದಿಸಲೇಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ ಅದು ಅದು ದುರಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಆ ಮೂಢ ಪಾಂಡವರು ಅದು ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನನ್ನ ಕೊಡೆಗೈದು ಈ ಭರತ ಖಂಡದಲ್ಲಿ ತಮ್ಮ ತನ್ನ ಪತಾಕೆಯನ್ನ ಎತ್ತಿ ಓಡಿಸಬೇಕೆಂದರಲ್ಲವೇ ಆ ನಿನ್ನ ಮತಿಗೆಟ್ಟ ಪಾಂಡವರು ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಬಹಳವಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಕುನ್ನಿ ಪಾಂಡವರು ಅದು ಅದು ದುರಭಿಮಾನ. ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಆಚಲ ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನು ಮೊದಲು ಬಂದ ದಾರಿಯನ್ನು ಹಿಡಿದು ಹೊರಡು. ಸುಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಬದುಕಬೇಕೆಂಬ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಹೊಗಳುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಿಗಳನ್ನು ಸಂಬಂಧಿಸಿದ ರುದ್ರಾಂಶ ಸಂಭೂತನು 1000 ಆನೆಯ ಬಲವುಳ್ಳ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುವುದು. ಸುಯೋಧನ, ಕೃಷ್ಣ, ಅದರ ಅನುಭವ ತಿಳಿದಿರುವುದು. ಇನ್ನು ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ ನನ್ನ ಪ್ರಾಣ ಮಿತ್ರ. ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮವೇನೂ ನಡೆಯುವುದಿಲ್ಲ. ನಾನು ನಿನ್ನ ಭ್ರಮೆ. ಆದ್ರಿಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ನಿಧಾನವಾಗಿ ಆಲೋಚಿಸು ಕೌರವೇಶ್ವರ. ಒಳ್ಳೆಯವರ ಪರಾಕ್ರಮವನ್ನೇ ಹೇಳಿದೆಯಲ್ಲ, ಕೈಲಾಗದ ಹೇಳಿ ಆ ನಿನ್ನ ಧರ್ಮರಾಯ ಸಾಧ್ವಿ ಅಂತ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನ ತಿಂದು ಇಡಂಬನನ್ನ ಕೊಂದ ಮಾತ್ರಕ್ಕೆ ಅವನು ಅಜಯನು ಭೀಮನೇ ಇಡಿಂಬನನ್ನ ಕೊಂದ ಎಂಬುದನ್ನ ಕೇಳಿದವರ್ಯಾರು, ನೋಡಿದವರ್ಯಾರು? ಒಂದು ವೇಳೆ ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದ. ಇಂತಹ ಕೊಲೆಪಾತಕ ರುದ್ರಾಂಶ ಸಂಭೂತನ ಸಾವಿರಾನೆಯ ಬಲವುಳ್ಳವನ ಆ ನಿನ್ನ ದಡಿಗ ಭೀಮ ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನ ನನ್ನ ಸೋದರ ಮುಡಿ ಹಿಡಿದು ಧರನೆ ಎಳೆತಂದು ಸೀರೆಯನ್ನ ಸೆಳೆವಾಗ ಎಲ್ಲಿ ಅಡಗಿತ್ತು ಅವನ 1000 ಆನೆಯ ಬಲ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನ ಕಟ್ಟಿ ಕೈಗೆ ಬಳೆಯನ್ನ ತೊಟ್ಟು ತಕ್ಕತ್ತೈ ತಕ್ಕಿತ್ತ ಎಂದು ಪ್ರಾರ್ಥಿಸಿದ ನಪುಂಸಕ. ಇವನ ಪರಾಕ್ರಮವನ್ನ ನಾನು ಚೆನ್ನಾಗಿಯೇ ಬಲ್ಲೆ. ಇನ್ನು ಮಾದರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನು ಬಾಲಕರು. ಅವರು ನನ್ನರ ಮನೆಯ ದ್ವಾರಪಾಲಕರಾಗಿರಲು ಯೋಗ್ಯರಲ್ಲ. ಒಬ್ಬ ವಿಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಇವರುಗಳ ಪರಾಕ್ರಮ ಗೋಪಾಲಕನಾದ ನಿನ್ನ ಅತಿಶಯವೇ ಹೊರತು ಗೋಪಾಲಕನಾದ ಈ ಚಾಲದಂಕ ಮಲ್ಲನಿಗಲ್ಲ. ಕೃಷ್ಣ, ಇದುವರೆಗೂ ನಿನ್ನವರ ಪರಾಕ್ರಮವನ್ನೇ ಹೇಳಿದೆಯಲ್ಲ, ಇನ್ನು ನನ್ನವರ ಪರಾಕ್ರಮವನ್ನ ಹೇಳುವೆನು. ಹೇಳು. ಈ ಅಖಂಡ ಭರತ ಖಂಡವನ್ನೇ ಸಾಮರ್ಥ್ಯದಿಂದ ಆಳುತ್ತಿರುವ ಆರುಸಾಹಸಿಯೋ ಆತವ ನನಗೆದರೆ ಕಾಡು ಮೇಡುಗಳನ್ನು ಹಲಲು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುವ ನಿನ್ನ ಪಾಂಡವರು ಸಾಹಸಿಗಳು. ಆ ಹೊಟ್ಟೆ ಬಾಕ ಭೀಮನ ಗುಂಡಿಗೆಯನ್ನ ಸೇಳು, ರೊಣ್ಣ ಮುಂಡಗಳನ್ನ ಚೆಂಡಾಡಲು ಸದಾ ಸಿದ್ಧನಾಗಿರುವ ಈ ನನ್ನ ಸಹೋದರ ದುಶ್ಯಾಸನ
ಆ ಪಾರ್ಥನ ಶಿರವನ್ನ ಛೇದಿಸುವ ಶಬ್ದಗೈದು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿಷ್ಣು ಎಂಬ ವಿಜಯ ಧನಸ್ಸನ್ನ ಪಡೆದ ಓ ಕೈಕವೀರ, ಈ ನನ್ನ ಪ್ರಿಯ ಮಿತ್ರ ಕರ್ಣ, ಇನ್ನು ಸಮಯ ಸಂಜೀವಿನಿಯಂತೆ ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರಗಳನ್ನು ಹುಡುಕುವ ಈ ನನ್ನ ಮಾವ ಸೋಬಲ ರಾಜ ಶೇಖನು ಆ ನಿನ್ನ ಪಾಂಡವರ ಸಮಸ್ತ ಸೈನ್ಯವನ್ನೇ ಪುಡಿಗೈಯಬಲ್ಲ ನನ್ನ ಸಹೋದರ ದುರ್ಜಯ ಸಿಂಧುರಾಜ ಇವರೇನು ಸಾಮಾನ್ಯರೇ? ಇನ್ನು ಆಚಾರ್ಯ ದ್ರೋಣರು ಸಮಗ್ರ ಕುರು ಪಾಂಡವರಿಗೂ ಅಸ್ತ್ರ ಶಿಕ್ಷಣ ಕಲಿಸಿಕೊಟ್ಟ ಮಹಾಗುರುಗಳು. ಇವರ ಪರಾಕ್ರಮ ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ. ಕೃಷ್ಣ, ಒಂದು ಸಾರಿ ಇತ್ತ ನೋಡು. ಪಿತಾಮಹ ಭೀಷ್ಮ ಇವರೇನಾದರೂ ರಣರಂಗದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆದರೆ ಇವರನ್ನ ಎದುರಿಸಿ ನಿಲ್ಲುವ ವೀರರು ಶೂರರು ಈ ಚತುರ್ದಶ ಭುವನದಲ್ಲ. ಅವನಿರುವನು ಕೃಷ್ಣ, ಅವನಿರುವನು. ಕಾಪಾಡ ನಾಟಕ ಸೂತ್ರಧಾರಿ, ಇವೆಲ್ಲವೂ ನಿನಗೆ ತಿಳಿದ ವಿಚಾರವೇ. ಈಗ ಹೇಳು ಕೃಷ್ಣ, ಇಂಥ ಅತಿರಥ ಮಹಾರಥರ ಮುಂದೆ ಆ ನಿನ್ನ ಪಾಂಡವರು ಪಾಂಡವರ ಕೂಡಿಕೊಳ್ಳುವುದು ಬೇಡ ಬೇಡವುದು ಪಾಂಡವರ ಬೇಡ ಬೇಡವನ್ನು ಕಾಡಿಗೋಗಲಿ ಬಲ ಸಹೋದರ ಗ್ರಜ, ಈ ಸಹೋದರರ ದರದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಎಂತಹ ಯುದ್ಧ ಬೇರು ಮಾತುಗಳಿಂದ ಶಾಂತವಾಗಿರುವ ಕೃಷ್ಣ, ನೀನಿನ್ನು ಬಂದ ದಾರಿಯನ್ನಿಡುವುದೇ ಒಳ್ಳೆಯದು. ಎಲ್ಲವಾದರೆ ಅನರ್ಥವಾದಿತು ಎಚ್ಚರ. ಬಲ ಸಹೋದರ ಸಿಂಧುರಾಜ, ಆ ಪಾಂಡವರಿಗೆ ಸೂಜಿ ಬರೆಯುವಷ್ಟು ಜಾಗವನ್ನು ಕೊಡಲಾಗದು. ಏಕೆ ಸಿಂಧುರಾಜ? ಏಕೆಂದರೆ ಅವರು ನಮಗೆ ಹಿಂದೆ ಮಾಡಿರೋ ಕೃತ್ಯಗಳನ್ನು ನೆನೆಸಿಕೊಂಡರೆ ಒಂದು ಬಿಡುವಷ್ಟು ರಾಜ್ಯ ಬರುತ್ತದೆ. ಕೃಷ್ಣ, ಇದು ಗೋಪಿಕಾಂಗನೆಯರ ನಂದನವನ್ನವಲ್ಲ, ತಿನ್ನಲು ಬೆಣ್ಣೆ ಮುದ್ದೆಗಳಿಲ್ಲ. ನಾವೇನು ಕೈಯಿಗೆ ಮಡೆ ತೊಟ್ಟು ಕುಳಿತಿಲ್ಲವೋ ಮಲ್ಲ, ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನಿಲ್ಲ, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ಬಲ ಸಿಂಧುರಾಜ.
ನೀನು ಬಂದ ದಾರಿ ನಿಲ್ಲುವುದೇ ಒಳ್ಳೆಯದು. ಹೊರಡು. ಹೇ, ಹೊರಡು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈರಿ ಅರ್ಜುನನ ಮೇಲಿನ ಹಗೆ ಹತ್ತಿರದ ಹೊರತಾಗಿ ಈ ರಾಜ್ಯವನಿಗೆ ದೃಷ್ಟಾನ್ನವೂ ಸಹ ರುಚಿಸುವುದಿಲ್ಲ. ರಾಜೇಂದ್ರ, ಈ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾಗಿದೆ, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆಯೇ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಯೋಚಿಸುತ್ತಿರುವೆ. ಇದು ನಿನ್ನ ಧರ್ಮವೇ? ಕೃಷ್ಣ, ಪಾಂಡು ತನಯರ ಇಕವನು ಬಯಸುವ ಪಾಂಡು ತನಯರ ಇಕವನು ಬಯಸುವ ಕೃಷ್ಣ, ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನಲ್ಲಿಯ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಈ ಸ್ವಾಮಿಗಾಗಿ ನನ್ನ ಈ ನಮ್ಮ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ನೀನು ಬಂದ ದಾರಿಯನ್ನು ಹಿಡಿದು ಒಳ್ಳೆಯದು. ಕೃಷ್ಣ, ಕರ್ಣ, ನಿನ್ನ ಧರ್ಮದ ವಾಕ್ಯವನ್ನು ಕೇಳಿ ಕೃಷ್ಣನಿಗೆ ಕಂಠ ಬಿರಿದಂತಾಗಿರುವುದು. ಮೇರೆ ಮೀರಿತು. ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಯೋಧನ, ಕೃಷ್ಣ, ಭಾರತ ಭೂಮಿ ರಾಜ. ಯೋಧನ, ಕೃಷ್ಣ, ಭಾರತ ಭೂಮಿ ಜೈಸೇಂದು ರಾಜ. ಸಮಾನ ಶೌರ್ಯ ಸಾಧನ ಭಾರತ ಭೂಮಿ ಕರೆ ಸಿಗಲಿ ನಿನ್ನನು ಜಾತರ. ಕರೆ ಸಿಗಲಿ ನಿನ್ನನು ಜಾತರ. ಕರೆಯ ನಿಂತು ಜಾತಿ ಪಡೆಯುವುದಿಲ್ಲ. ಕರೆಯ ನಿಂತು ಜಾತಿ ಪಡೆಯುವುದಿಲ್ಲ. ವೈರವರು ವೈರಣೆಯರುತ್ತಾಳೆ. ವೈರವರು ವೈರಣೆಯರುತ್ತಾಳೆ.
ಕರುಣ ಭರಿತವರ ಗುಣಯುತನೆನಿಸಿ ಬರೆದರೆಯ ಭಾರತ ಭೂಮಿ ಸಮಾಜ ಶೌರ್ಯ ಸಾಧನ ನಿರಾಕರಿಸದಿರೇ ಭಾರತ ಭೂಮಿ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸ್ನೇಹಿತರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡು? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತಿನ್ನೇನು ಬೇಡ. ಯೋಚಿಸಿ, ಇದು ಅತ್ಯಂತ ಮಹತ್ವವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿದೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮೆನಿಸುವುದು. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಸುಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯೀ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಓದ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂಬರುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಈ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನ ಕಳೆದುಕೊಂಡಿದ್ದು ನನ್ನ ತಪ್ಪು. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಶಾಸನ ಮಾಡಲು ಸಾಮ್ರಾಟ್ ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ. ಏಡಿ ಪಾಂಡವರಲ್ಲಿ ಕ್ಷಾತ್ರ ಧರ್ಮವಿಹುದೇ. ಏಡಿ ಪಾಂಡವರಲ್ಲಿ ಓಡಿಯೊಳಗವರೆಂತು ಶ್ರೇಷ್ಠರಲ್ಲಿ ಪಡೆ. ಓಡತನವಿದಲ್ಲವೇ ಈ ಸಂಧಿಯ ಬಯಕೆ? ಕೃಷ್ಣ, ಓಡತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವ, ಅರಿತು ನೀನಿದಲ್ಲವ ಕ್ರಾಂತಿ ಮೂಡಿತೆಯ ಮುಕುಂದ, ಕ್ರಾಂತಿ ಮೂಡಿತೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನ ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ. ಅರ್ಥ, ಕಾಮ, ಮೋಕ್ಷ, ಮದ, ಮತ್ಸರ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ಭಯಪಡಲಾಗದು. ಕುರುಪಿತ ಭೀಷ್ಮರ ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರು. ಭರತ ಭೂಮಿಗೆ ಸ್ವತಂತ್ರರಾರು. ಗುರುಕುಲಕ್ಕೆ ಗುರು ದ್ರೋಣರ
ಕುಲಕ್ಕೆ ಗುರು ದ್ರೋಣರೇ ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸ ಕುಲ ಧರ್ಮ ನಶಿಸಿತೆ ಮಹಾರಾಜ ಧರಣಿಯ ಆಳಿದವರೆಲ್ಲ ಮರಳಿ ಬರಲು ಧರಣಿಯ ಆಳಿದವರೆಲ್ಲ ಮರಳಿ ಬರಲು ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖಿಯಾಗಿ ಬಾಳೈ ಸುಯೋಧನ ಸ್ಥಿರನಾಗುವುದು ದುರ್ಯೋಧನ. ನಿನ್ನ ಅಭೀಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವಿ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಆಪಾಸ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಗಿದ ನೀನು ಈ ನೀಚ ಶಕುನಿಯ ಸಲಹೆ ಕಪಟದ್ಯೂತ ಕೇಳದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು. ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ನಿನ್ನನ್ನು ಹಿಂಬಾಲಿಸುವುದೆಂಬುದನ್ನ ನೆನಪಿನಲ್ಲಿಡು. ಸ್ನೇಹಶೀಲರು ಧರ್ಮನಿಷ್ಠರು ಆದ ಸಮಾನ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿದಿ. ವಾರಾಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶಾನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಸುಯೋಧನ, ನೀನಾಗಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾ ಸ್ತ್ರೀಯರ ಮನೆಯ ಬೆಣ್ಣ ಮುದ್ದೆಯೇ? ರಾಜ್ಯ ಕುರುವೀರರಿಂದ ರಕ್ಷಿತವಾಗಿರುವ ಕೋರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂತ ಮಲ್ಲ, ಇದನ್ನ ಚೆನ್ನಾಗಿ ತಿಳಿದರು. ಸುಯೋಧನ, ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು, ಪಾಂಡವರು ಅದರಿಂದಲೇ ತೃಪ್ತರಾಗುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನ ನಾನೇ ಕೊಡಿಸುವೆನು. ಸುಯೋಧನ, ನಮ್ಮ ಭೀಮಸೇನ ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಗುರುಕುಲವನ್ನೇ ಧ್ವಂಸ ಮಾಡ. ಅವನ ವಾಸಕ್ಕಾದರೂ 1 ಊರನ್ನಾದರೂ ಕೊಡೆಯ. ಏನಂದೆ ಕೃಷ್ಣ, ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನ ವಾಸಕ್ಕಾದರೂ 1 ಊರನ್ನಾದರೂ ಕೊಡೆಯ ಎಂದೆ. ಕೇಳಿದಿರಾ? ಆ ಬಂಡ ಭೀಮನಿಗೆ 1 ಊರು, ಆನಂದ ಕಡುವೈರಿ ಬಂಡ ಭೀಮನಿಗೆ 1 ಊರು. ಹಾಗೂ ನಿನ್ನ ಭ್ರಮೆ
ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದಿರುವ ಈ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನನ್ನ ಕ್ಯಾಡಾಕಿ ಕೇಕೆ ಹಾಕಿ ನಕ್ಕದಲ್ಲ. ಆ ನಿನ್ನ ಪಾಂಡವರು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಕೃಷ್ಣ ಅಷ್ಟೇ ಏಕೆ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನನಾದ ನಾನು ಈ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ ಬಿಡೆ ನೆಲವನ ಕಡೆ ಕೇಳು ಮೊರಹರಿಯೇ ಹಠ ಮಾಡಿ ಗೆಲ್ಲಲಿಯವ ರಾಜ್ಯವ. ಕೇಳು ಮೊರಹರಿಯೇ ಹಠ ಮಾಡಿ ಗೆಲ್ಲಲಿಯವ ರಾಜ್ಯವ. ಛಲವ ಬಿಡಲು ನೆಲವ ಕೊಡೆನು ಛಲವನ್ನು ಬಿಡದಲೆ ಕಡೆದಲ್ಲಿ ಛಲವ ಜಯಿಸಿ ಕೊಡುವುದಿಲ್ಲವ ಕಡೆಯ ಮತಿ ಗುಣ ತೋರಿತು ಕೊಡುವುದಿಲ್ಲವ ರಾಜ್ಯವ. ಅಪಾಂಡು ನಂದನರು ಎಂಬುರನೆ ಯುದ್ಧವ ಅಪಾಂಡು ನಂದನರು ಎಂಬುರನೆ ಯುದ್ಧವ ಮಾಡಿ ರಜೆ ನೋಡು ದೇವನ ಮಾಡಿ ರಜೆ ನೋಡು ಛಲವ ಬಿಡಲು ನೆಲವ ಕೊಡನು ಛಲವನ್ನು ಬಿಡದಲೆ ಕಡುಗಲಿ ಛಲವ ಜಯಿಸಿದನ ಕೊಡುವುದಿಲ್ಲವ ರಾಜವ. ಕಡೆಯ ಮತಿ ಗುಣ ತೋರಿತು ಕೊಡುವುದಿಲ್ಲವ ರಾಜವ. ಯುದ್ಧದಲ್ಲಿ ಪಾಂಡವರು ಗೋಪಿ ದಾಸರಾಗಿ ಅವರು ಯುದ್ಧದಲ್ಲಿ ಪಾಂಡವರು ಗೋಪಿ ದಾಸರಾಗಿ ಎಷ್ಟಿಯ ನಲಿಯದ ಈ ಪರಿ ನುಡಿವೆ ಎಷ್ಟಿಯ ನಡೆಯದ ಈ ಪರಿ ನುಡಿವೆ ಛಲವ ಬಿಡಲು ನೆಲವ ಕೊಡೆನು ಛಲವನ್ನು ಬಿಡದಲೆ ಕಡುಗಲಿದ ಛಲವ ಜಯಿಸಿದನು ಗದಿ ನೆರೆಯು ಕೊಡುವುದಿಲ್ಲವ ರಾಜವ. ಕಡೆಯ ಮತಿದುನ ತೋರಿಸಲು ಕೊಡುವುದಿಲ್ಲವ ರಾಜ್ಯವ. ಬಿಡುವುದಿಲ್ಲವ ಬಿಡುವುದಿಲ್ಲವ ರಾಜ್ಯವ. ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂದು ಮಾತನಾಡುವ ನಿನ್ನ ಮಾಯಾ ಸ್ವರೂಪವನ್ನ ನಾನೇನು ಅರಿಯದವನೆಂದು ಭಾವಿಸಿರುವೆಯ. ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನ ದಾನವಾಗಿ ಪಡೆದು 1 ಹೆಜ್ಜೆಯಿಂದ ಆಕಾಶವನ್ನು ಮತ್ತೊಂದು ಹೆಜ್ಜೆಯಿಂದ ಭೂಮಿಯನ್ನ ಹಳೆದು 3ನೇ ಹೆಜ್ಜೆಡಲು ಸ್ಥಳವಿರದೆ ಎಲ್ಲಿಡಲಿ ಎಂದು ಆ ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ಅವನನ್ನ ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು. 3 ಹೆಜ್ಜೆ ಭೂಮಿಯನ್ನ ದಾನವಾಗಿ ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೆ ಹಾಗಾದ ಮೇಲೆ ಇನ್ನು ನಾನೇನಾದರೂ 1 ಊರನ್ನ ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಮೊದಲೇ ಬಲ್ಲೆ. 1 ಊರಲ್ಲ, 1 ಊರಲ್ಲಿ 1 ಗೋಪಾದ ಬಿಡುವಷ್ಟು ಸ್ಥಳದಲ್ಲಿ 1 ಮುಳ್ಳು ಮುರಿಯುವಷ್ಟು ಭೂಮಿಯನ್ನ ಕೊಡುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನ ತಿರಸ್ಕರಿಸುವುದು ಉಚಿತವಲ್ಲವೇ? ಇದು ಕುಲ ಕಳಂಕ ಸ್ವರೂಪನೇ. ಕೌರವೇಶ್ವರ, ಇನ್ನು ಎಷ್ಟು ಹೊತ್ತು ಈ ಮಾತನ್ನು ಸಹಿಸಿಕೊಳ್ಳುವೆ ನೀನು? ಅಗ್ರಜ ಸಹೋದರ, ಇದು ಕೌರವರ ರಾಜಸಭೆಯಲ್ಲ, ಪಾಂಡು ನಂದನರ ಮಿತ್ರಕೂಟ. ನೋಡು, ಸಾಮಾನ್ಯವನ್ನೇ ಪರಿಪಕ್ವರಾದ ಈ ವೃದ್ಧರು ವೇಗದಿಂದ ನಿಂದನೆಯನ್ನು ತದೇಕ ಚಿತ್ತದಿಂದ ಕೇಳುತ್ತಿರುವರು. ನೋಡು ನಡೆಯಣ್ಣ, ನಾವಿನ್ನು 1 ಕ್ಷಣವೂ ಇಲ್ಲಿ ಇರಬಾರದು. ಸರಿಯಾಗಿ ಹೇಳಿ ಸಹೋದರ, ಇಂತಹ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಕುಮಾರನಲ್ಲಿ ವಿದುರ, ಹೋಗು, ಕುಮಾರನನ್ನು ಕರೆದುತಾ. ಯಾರು ನನ್ನ ಕರೆಸಿದವರು? ನಾನು ಪುತ್ರ. ಏಕೆ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ಕುಮಾರ, ನಾನು ನಿನ್ನ ತಾಯಿ.
ಅಗಣ್ಯ ರಥೋಪಹಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನೇ ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು, ಆ ಪಾಂಡವರಲ್ಲಿನ ವೈರತ್ವವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಆ ಭೂಮಿಯನ್ನು ಆಳುಕಂಡ. ಪುನಃ ಅದೇ ಮಾತು. ಪರಿಪರಿಮಿತದಲ್ಲಿ ಒಗಳುವ ಪಾಂಡವರ ಅಮ್ಮ ಕುಮಾರ, ಪರಿಪರಿಮಿತದಲ್ಲಿ ಒಗಳುವ ಪಾಂಡವರ ಸಾಕು ನಿನ್ನ ನೀತಿ ಬೋಧ ಕೇಳೋಣ, ಸಾಕು ನಿನ್ನ ನೀತಿ ಬೋಧ ಕೇಳೋಣ. ದರೆಯೊಳಗೆ ಕುರುಪದಿಗೆ ಸಮನಿಗರೆ, ದರೆಯೊಳಗೆ ಕುರುಪದಿಗೆ ಸಮನಿಗರೆ, ಭಯವೇಕೆ ಬಿಡು ಮಾತೆ ನಮ್ಮ ಛಲದಲ್ಲಿ ಬಲದಲ್ಲಿ ಅನುಮಾನವೇ, ಭಯವೇಕೆ ಬಿಡು ಮಾತೆ ಅಮ್ಮ. ನೆರೆಯುವ ಶೌರ್ಯದು ಛಲವನ ಬಿಡದವೇ, ನೆರೆಯುವ ಶೌರ್ಯದು ಛಲವನ ಬಿಡದವೇ, ದೊರೆಯೊಳ ಧರ್ಮಕ್ಕೆ ಜಯವನ ತರುವೆ ಅಮ್ಮ. ದೊರೆಯೊಳ ಧರ್ಮಕ್ಕೆ ಜಯವನ ತರುವೆ, ಗುರುನ ಪಂಡವರನ್ನ ರಣಗಳು ಬಲಿ ಕೊಡುವೆ, ಗುರುನ ಪಂಡವರನ್ನ ರಣಗಳು ಬಲಿ ಕೊಡುವೆ. ಸಮತರ ಕೀರ್ತಿಯ ಕಲಿಸುತ್ತೇವೆ, ಜನತರ ಕೀರ್ತಿಯ ಗಳಿಸುತ್ತೇವೆ, ಭಯವೇಕೆ ಬಿಡು ಮಾತೆ ನಮ್ಮ ಛಲದಲ್ಲಿ ಫಲದಲ್ಲಿ ಅನುಮಾನವೇ, ಭಯವೇಕೆ ಅಮ್ಮ, ಭಯವೇಕೆ ತಾಯಿ, ಭಯವೇಕೆ ಬಿಡು ಮಾತೆಯೇ ಅಮ್ಮ. ನಿನ್ನ ಪುತ್ರನಾಗಿ ನಾನು ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ತಾಯಿ, ಇಲ್ಲ. ಈ ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧ ಮಾಡಿ ಪಡೆಯಲಿ. ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ವೀಕ್ಷಿತರು. ಆ ಪಾಂಡವರು ನನ್ನೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಸ್ಫೋಲನದಲ್ಲಿ, ವೀರರತಿಕರ ಘೋಷದಲ್ಲಿ. ಇದನ್ನ ಚೆನ್ನಾಗಿ ತಿಳಿದಿರೋ ಅಮ್ಮ. ನನಗಿನ್ನು ಸಮಯವಿಲ್ಲ, ನಾನಿಂದ ಬರುವನು. ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಯಲ್ಲಿ ಸಮಯವೆಲ್ಲಿಹುದು? ಈಶ್ವರ, ಈಶ್ವರ, ಈ ಗಾಂಧಾರ್ಯ ಲಲಾಟದಲ್ಲಿ ಎಂತಹ ಕರುಣಕತೆಯನ್ನು ಬರೆದೆ ದೇವ, ಅದೆಂತಹ ಕರುಣಕತೆಯನ್ನು ಬರೆದೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಈ ದುರಾತ್ಮರು ನಿನ್ನನ್ನು ಬಂಧಿಸಲು ಯತ್ನಿಸುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು? ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಸಜ್ಜನರಿಂದ ಪರಿತ್ಯಕ್ತವಾದ, ದೇವರನ್ನೇ ಮರೆತ, ಪಾಪಮಯದಿಂದ ಕೂಡಿದ ಈ ರಾಜಸಭೆಯಲ್ಲಿ ಅರಗಳಿಗೆಯೂ ನಿಲ್ಲಬೇಡ ಪ್ರಭು. ಹೊರಟು ಹೋಗು, ಹೊರಟು ಹೋಗು ವಾಸುದೇವ. ರಾಜಮಹಿಷಿ, ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಇಲ್ಲ ತಾಯಿ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಕೃಷ್ಣನು ದರ್ಪಾಂಧನಾದ ಒಬ್ಬ ದುರ್ಯೋಧನನಿಗೆ ಹೆದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಅದೆಷ್ಟು ಶಕ್ತಿ ಇರುವುದೆಂಬುದನ್ನ ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯಗಳೇ ಪ್ರಾರಂಭವಾಗುವು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಭೂಮಿಯಲ್ಲಿ ಉರುಳಾಡುವರು. ಇಂತಹ ನಾನು
ಒಬ್ಬ ದುರ್ಯೋಧನನಿಗೆ ಭೀತನಾಗುವುದೇ? ಭಯಕ್ಕಾಗಿ ಹೇಳಲಿಲ್ಲ ವಾಸುದೇವ, ಭಯಕ್ಕಾಗಿ ಹೇಳಲಿಲ್ಲ. ನನ್ನ ಗುರುವಿನ ಅವಹೇಳನವನ್ನು ನನ್ನ ಸಮ್ಮುಖದಲ್ಲಿ ನಾನು ಹೇಗೆ ಸಹಿಸಲಿ? ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಕಾನರದಿ ಕಲ್ಲಾದ ಶಿವಸತಿಗೆ ಜೀವವ ತಂದ. ಕಾನನದಿ ಕಲ್ಲಾದ ಸತಿಗೆ ಜೀವವ ತಂದ. ರಂಗನ ಪಾದವ ನಂಬೇರಯ್ಯ, ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ. ಸ್ವಾಮಿ, ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು. ಕೂಡಲೇ ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು. ಹೇಳ್ತಾನೆ, ಈ ದಿನ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ಆದರೆ ನಾನು ಇಲ್ಲಿಗೆ ಯಾವ ಮಹೋತ್ತರ ಆಶೋತ್ತರದಿಂದ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದರು. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಮನದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂದಿರುಗಿ. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಈ ದಿನ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆ. ಇನ್ನೆಲ್ಲಿಗರಿಂದ ಪಲಾಯನ ಎಲ್ಲೋಚಕ ಸಹೋದರರೇ, ಅಗ್ರಜ ಕೃಷ್ಣನನ್ನು ಹಗ್ಗದಿಂದ ಬಂಧಿಸಿರಿ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನೇ. ಗತಿ ಬೇಡ ಸುಯೋಧನನೇ ತೋರಿ ಗಮನಗಳು ಸುಯೋಧನ. ಗತಿ ಬೇಡ ಸುಯೋಧನನೇ ತೋರಿ ಗಮನಗಳು ಸೈರನೆ 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 ಸೈರನೆ. ಅದಕ್ಕಿಂತ ಮೊದಲುವೆ ಅದೇ ಮಾತ ಬದಲುವೆ ಕುಲಹೀನ ಕುಲವ ಮನಕಯೋ ಕಡಿಯದೆ ಬಿಡುವನೆ. ಕುಲಹೀನ ಕುಲವ ಮನಕಯೋ ಕಳೆದರು ಕಡಿಯದೆ ಬಿಡುವನೆ. ಸದನದಲ್ಲಿ ನಿನ್ನ ಮದವನಡಗಿವೆ ಸುಯೋಧನ. ಸದನದಲ್ಲಿ ನಿನ್ನ ಮದವನಡಗಿವೆ ಚತುರವರು ಮರುಡ ಮಂದಮತಿಯಂತೆ ಮುಂದನರಿಯದೆ ಸುಯೋಧನ. ಮಂದಮತಿಯಂತೆ ಮುಂದನರಿಯದೆ ಕರುಣವಾ ಬರುವೆ ಕರುಣವಾ ಬರುವೆ. ಸಾರೋಣ ಸರಿಸೈ ನಿನ್ನ ಮೋಸ. ಸಾರೋಣ ಸರಿಸೈ ನಿನ್ನ ಮೋಸ. ಸಹಿಸಬಲ್ಲವರ ಸಹಿಸಬಲ್ಲವರ ಸಹಿಸಬಲ್ಲವರ. ಅನುಮ ದರ್ಶನೆಯಿಂದ ಬಿರುದನು ಒಡವೆ ಅಡಿಗತೆ ಎಡುಗನೆ. ಅನುಮ ದರ್ಶನೆಯಿಂದ ಬಿರುದನು ಒಡವೆ ಅಡಿಗತೆ ಎಡುಗನೆ. ಸುಯೋಧನನೇ ತೋರಿ ಸೈರನೆ ಸೈರನೆ. ನನ್ನನ್ನು ಬಂಧಿಸುವೆಯಾ ಸುಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯಾ? ವ್ಯರ್ಥ ವ್ಯರ್ಥ, ನಿನ್ನಿಂದಾಗದು. ಈ ಬೆದರಿಕೆ ಮಾತುಗಳಿಂದ ಫಲವಿಲ್ಲ. ಸೋದರರೇ, ರಾಜ, ಕಾಟಿರಿ ಬೇಗ ಈ ಕೃಷ್ಣನನ್ನ. ಜಾಗೃತರಾಗು ನನ್ನ ಯೋಗಮಾಯಿ.